ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರ್ ಜಾಗದಲ್ಲಿ ಇದಿಲ್ಲ ಅಂದರೆ ಅಡುಗೆ ಕೂಡ ಸೋಡಾ ಕೂಡ ಹಾಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ತೊಗೊಂಡು ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದನ್ನು ತೀರಾ ಗಟ್ಟಿನೂ ನಾದ್ಕೊಬಾರ್ದು, ತೀರಾ ಸಾಫ್ಟಾಗಿನೂ ನಾದ್ಕೊಬಾರ್ದು. ಇದು ಸ್ವಲ್ಪ ನೆನೆಯೋಷ್ಟರಲ್ಲಿ ಇದಕ್ಕೊಂದು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರಿಗೆ ನಾನು 1.5 ಕಪ್ ಆಗೋಷ್ಟು ಈ ರೀತಿ ಹುರ್ಗಡಲೆ ಅಂತಾರಲ್ಲ ಪುಟಾಣಿ ಹಿಟ್ಟು, ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಪಡೋರು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ನನಗಿಲ್ಲಿ ಅರ್ಧ ಕಪ್ ಸಾಕಾಗುತ್ತೆ. ಇದಕ್ಕೆ ಫ್ಲೇವರ್ಗೋಸ್ಕರ ನಾನಿಲ್ಲಿ 1 ಏಲಕ್ಕಿನ ಹಾಕ್ತಾ ಇದ್ದೀನಿ. ಇದನ್ನು ನುಣ್ಣಗಿನೇ ಪೌಡ್ರ್ ಮಾಡ್ಕೊಂಬರಬೇಕು. ನೋಡಿ ಈ ಥರ ನೈಸಾಗಿ ಪೌಡ್ರ್ ಆಗಿರಬೇಕು. ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಬಾಣಲೆಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಹಾಗೆ 1 ಕಪ್ ಆಗೋಷ್ಟು ನೀರು, ನಾವು ಜಾಮೂನೆಲ್ಲ ಮಾಡೋದಕ್ಕೆ ಹಾಕೋತೀವಲ್ಲ ಪ್ರಮಾಣದಲ್ಲಿ ನೀರು ಮತ್ತು ಸಕ್ಕರೆನ ಹಾಕಿ ಈ ರೀತಿ ಚೆನ್ನಾಗಿ ಮುಗಿಸ್ಕೊಂಡು ಒಂದು ಕುದಿ ಬರೋ ಅಷ್ಟರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಪಿಂಚ್ ಆಗೋಷ್ಟು ಕಲರ್ನ ಹಾಕ್ತಾ ಇದ್ದೀನಿ. ಕಲರ್ ಬೇಕು ಅಂದರೆ ಹಾಕೋಬೋದು, ಇದನ್ನು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕು ಬೇಡ ಅಂದರೆ ಬಿಡ್ಬೋದು. ನೋಡಿ ಈ ರೀತಿ ಒಂದು ಸ್ವಲ್ಪ ಕುದಿಸ್ಕೊಂಡು ಕೈಗೆ ಒಂದು ಸ್ವಲ್ಪ ಅಂಟು ಬರಬೇಕು. ಜಾಸ್ತಿ ಅಂದರೆ ಒಂದೆಳೆ ಪಾಕ ಬರೋ ಅಷ್ಟೇನಲ್ಲ, ಒಂದು ಸ್ವಲ್ಪ ಅಂಟು ಬಂದರೆ ಸಾಕು. ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ಆಫ್ ಮಾಡಿ. ಇವಾಗ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿಯೇ ನೆಂದಿರುತ್ತೆ. ಇವಾಗ ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಟ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ದೊಡ್ಡದಾಗೆಲ್ಲ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಪೂರಿ ಮಾಡ್ಕೋತೀವಿ ನೋಡಿ ಆ ಸೈಜಲ್ಲಿ ಸ್ವಲ್ಪ ನಾದ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ಉಳ್ಳೆಗಳನ್ನ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಅದೇ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸ್ಕೋಬೇಕು. ತೀರಾ ದಪ್ಪಾಗೆಲ್ಲ ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು. ಪೂರಿಗೆಲ್ಲ ಒಂದು ಸ್ವಲ್ಪ ನಾವು ದಪ್ಪನಾಗೆ ಲಟ್ಟಿಸ್ಕೋತೀವಿ, ಆ ರೀತಿ ಎಲ್ಲ ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ಸ್ವಲ್ಪ ಮೀಡಿಯಮ್ ಹದದಲ್ಲಿ ಲಟ್ಟಿಸ್ಕೋಬೇಕು. ತೀರಾ ದಪ್ಪಾಗಿನೂ ಅಲ್ಲ, ತೀರಾ ತೆಳುವಾಗಿನೂ ಅಲ್ಲ, ಆ ರೀತಿ ಲಟ್ಟಿಸ್ಕೋಬೇಕು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಈ ರೀತಿ ನಾವೆಲ್ಲ ಪೂರಿಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಚಪಾತಿ ಮಿನಿ ಚಪಾತಿ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಆದರೆ ಸಾಕಾಗುತ್ತೆ. ನೋಡಿ ಈ ರೆಸಿಪಿನ ಮಾಡಿ ನೋಡಿ. ಮಕ್ಕಳು ಅಷ್ಟೆಲ್ಲ, ದೊಡ್ಡವರು ಹಾಗೆ ವಯಸ್ಸಾದವರಿರ್ತಾರೆ ನೋಡಿ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ಎಣ್ಣೆನ ಸೈಡಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈ ಪೂರಿಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಾಗ ತೀರಾ ಕ್ರಿಸ್ಪಿಯಾಗೆಲ್ಲ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಪಾಕದಲ್ಲಿ ಇದನ್ನು ಡಿಪ್ ಮಾಡೋದ್ರಿಂದ ಅದು ಆಮೇಲೆ ಪಾಕನ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗೆ ಈ ಪೂರಿಗಳನ್ನು ಬೇಯಿಸ್ಕೋಬೇಕು. ನೋಡಿ ನಾನು ಎಲ್ಲ ಪೂರಿಗಳನ್ನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಲರ್ ಇರಬೇಕು. ಜಾಸ್ತಿ ಡಾರ್ಕಾಗೆಲ್ಲ ಕಲರ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿ ಆಗಿಬಿಡುತ್ತೆ. ಆವಾಗ ಅದು ಪಾಕ ಎಲ್ಲ ಹೀರ್ಕೊಳ್ಳೋದಿಲ್ಲ. ನೋಡಿ ಪಾಕ ಸ್ವಲ್ಪ ಉಗುರು ಬೆಚ್ಚಗೇ ಇರಬೇಕು. ಆವಾಗಲೇ ಈ ರೀತಿ ಪೂರಿಗಳನ್ನು ಡಿಪ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಸೈಡಲ್ಲಿ ಈ ಪೂರಿ ಎಲ್ಲ ಡಿಪ್ ಮಾಡಿದ ಮೇಲೆ ಇದಕ್ಕೆ ನಾವು ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಪುಟಾಣಿ ಮತ್ತು ಸಕ್ಕರೆನ ಪೌಡ್ರ್ ಮಾಡಿ ಅದನ್ನು ಈ ರೀತಿ ಸ್ವಲ್ಪ ಮಧ್ಯದಲ್ಲಿ ಹಾಕಬೇಕು. ಹಾಕಿ ಸೇಮ್ ಕರ್ಜಿಕಾಯಿ ಎಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಈ ಸೈಡಲ್ಲೆಲ್ಲ ಎಡ್ಜಸ್ಟ್ನೆಲ್ಲ ನಾವಿತ್ತು ಪ್ರೆಸ್ ಮಾಡಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಅಂಟ್ಕೊಳ್ಳುತ್ತೆ. ಇವಾಗ ಬಿಸಿ ಇರುತ್ತಲ್ಲ ಅಷ್ಟೊಂದು ಸರಿಯಾಗಿ ಅಂಟ್ಕೊಳ್ಳೋದಿಲ್ಲ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ ತುರಿನ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಇಲ್ಲಿ ಮತ್ತೆ ಒಂದು ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡೋದು, ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಪುಟಾಣಿ ಪೌಡ್ರನ್ನ ಹಾಕಿ ಮತ್ತು ಸೈಡಲ್ಲಿ ಒತ್ಕೊಂಡ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ಕೋಬೋದು. ನೋಡಿ ಈ ರೀತಿ ನಾವು ಈ ರೆಸಿಪಿ ಅಥವಾ ಇದನ್ನು ಮಕ್ಮಲ್ ಪೂರಿ ಅಂತ ಕರೀತಾರೆ. ಇದನ್ನು ದೊಡ್ಡವರು ಅಷ್ಟೆಲ್ಲ ಮನೇಲಿ ವಯಸ್ಸಾದವರು ಇರ್ತಾರೆ ನೋಡಿ, ಅದು ಅವರಿಗೆಲ್ಲ ಕರ್ಜಿಕಾಯಿ ಎಲ್ಲ ಮಾಡಿಕೊಟ್ರೆ ತಿನ್ನೋಕ್ಕಾಗೋದಿಲ್ಲ, ಗಟ್ಟಿ ಇರುತ್ತೆ. ಆದರೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಅವತ್ತೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಪಾಕ ಎಲ್ಲ ಹೀರ್ಕೊಂಡು ತುಂಬ ಮೆತ್ತಗಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಜ್ಯೂಸಿಯಾಗಿ ಕೂಡ ಇರುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಟ್ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಕೂಡ ಬೇಕಾಗೋದಿಲ್ಲ. ಒಂದು 10ರಿಂದ 15 ನಿಮಿಷ ಸಾಕು. ಫಟಾಫಟ್ ಅಂತ ಹೆಂಗೂ ಚಪಾತಿ ಹಿಟ್ಟೆಲ್ಲ ನಾದ್ಕೋತೀವಿ ನೋಡಿ, ಅದೇ ರೀತಿ ನಾದ್ಕೊಂಡು ಸಕ್ಕರೆ ಪೌಡ್ರು ಮತ್ತು ಸಕ್ಕರೆ ಪಾಕ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಈ ರೀತಿ ಟೂರು ಟ್ರಿಪ್ ಏನಾದರೂ ಹೋಗ್ತೀವಿ ಅಂದರೆ ಈ ರೀತಿ ಮಾಡ್ಕೊಂಡೆಲ್ಲ ಹೋಗ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಸ್ವಲ್ಪ ಪಾಕ ಕೂಡ ಉಳಿದಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ರೀತಿ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮೆತ್ತಾಗಿರುತ್ತೆ. ಹಾಗೆ ನೆಕ್ಸ್ಟ್ ಡೇ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಅವತ್ತೇ ತಿನ್ನೋದಕ್ಕಿಂತ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.